ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಮ್ಮ SS ಹೋಮ್ಮೇಡ್ ಫುಡ್ಸಲ್ಲಿ ಪ್ರಿಪೇರ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಅಂದರೆ 1 ವೀಕಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಕಾರಣ ನನ್ನ ತಮ್ಮನ ಮಗನ ನಾಮಕರಣ ಇತ್ತು, ಮನೆ ದೇವ್ರ ಜಾತ್ರೆ ಇತ್ತು, ಹಾಗೆ ನನ್ನ ಇನ್ನೊಬ್ಬ ಆಂಟಿ ಮಗನ ಮದುವೆ ಇತ್ತು, ಜೊತೆಗೆ ಮುಖ್ಯವಾಗಿ ನನ್ನ ಮಗನ ಎಕ್ಸಾಮ್ಸ್ ಇತ್ತು. ಇದೆಲ್ಲದರ ನಡುವೆ ಬಂದಿರುವಂತಹ ಎಲ್ಲ ಆರ್ಡರ್ಸ್ನ ಮಾಡಿ ಅವ್ರಿಗೆ ಇನ್ ಟೈಮ್ಗೆ ಕಳಿಸಿದ್ದಾಯಿತು. ಆದ್ದರಿಂದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಅದರಿಂದ ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ. ಜೊತೆಗೆ ನಾನು ಇವತ್ತು ಅಪ್ಲೋಡ್ ಮಾಡಿರುವಂತಹ ಈ ವಿಡಿಯೋನಲ್ಲಿ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡೂನ ದಾವಣಗೆರೆಯಿಂದ ಒಬ್ಬ ಆಂಟಿ ಗುರುವಾರ ಆರ್ಡರ್ ಮಾಡಿದರು. ಅವ್ರಿಗೆ 1 kgಯಷ್ಟು ಡ್ರೈ ಫ್ರೂಟ್ಸ್ ಲಡ್ಡು ಜೊತೆಗೆ ಒಗ್ಗರಣೆ ಅವಲಕ್ಕಿ, 1/2 kg ಚಕ್ಲಿ ಇಷ್ಟನ್ನು ರೆಡಿ ಮಾಡಿಕೊಟ್ಟಿದ್ದು. ಅವರು ನಾನು ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಲಿಕ್ಕೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ಆಳ್ವೆ ಬೀಜ, ಅಂಟು, ಗಸಗಸೆ, ಎಲ್ಲ ರೀತಿ ಡ್ರೈ ಫ್ರೂಟ್ಸ್ಗಳನ್ನು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಎಲ್ಲನೂ ಬಳಸಿ ಮಾಡಿರುವಂಥದ್ದು. ಕಪ್ಪು ದ್ರಾಕ್ಷಿ ಹಾಗೆ ಒಣ ದ್ರಾಕ್ಷಿ ಇದೆಲ್ಲನೂ ಮನೆಯಲ್ಲೇ ಮಾಡಿರುವಂತಹ ಶುದ್ಧವಾದ ಹಸುವಿನ ತುಪ್ಪದಲ್ಲಿ ಚೆನ್ನಾಗಿ ಹದವಾಗಿ ಹುರಿದು ಅದನ್ನು ರೆಡಿ ಮಾಡಿದ್ದೀನಿ. ಜೊತೆಗೆ ಒಣಕೊಬ್ಬರಿನ ಸ್ವಲ್ಪ ಜಾಸ್ತಿ ಬೆಳೆಸಿ, ಅವರು ಡೇಟ್ಸನ್ನು ಸಮ್ಮರ್ ಆಗಿರೋದ್ರಿಂದ ಡೇಟ್ಸ್ನ ಸ್ವಲ್ಪ ಕಡಿಮೆ ಬೆಳೆಸಮ್ಮ ಅಂತ ಹೇಳಿದರು. ಅದರಿಂದ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಕೂಡ ತಗೊಂಡು ರೆಡಿ ಮಾಡಿದ್ದೀನಿ. ನಾನಿಲ್ಲಿ ಅಂಟನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇತ್ತಿದ್ದು, ಹಾಗೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಅದನ್ನು ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹೋಮ್ ಮೇಡ್ ಫುಡ್ಸಲ್ಲಿ ರೆಡಿ ಮಾಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು, ಬೇಸನ್ ಲಾಡು, ಜೊತೆಗೆ ಈ ಸಮ್ಮರ್ಗೆ ಉಪಯೋಗ ಆಗುವಂತಹ ಮುಖ್ಯವಾಗಿ ರಾಗಿ ಮೊಳಕೆ ಬರೆಸಿರುವಂತಹ ರಾಗಿ ಮಾಲ್ಟ್ ಪೌಡರ್ ಇರ್ಬೋದು. ಇದೆಲ್ಲದಕ್ಕೂ ತಗೊಂಡವ್ರಿಗೂ ನನಗೂ ಇಬ್ಬರಿಗೂ ಕೂಡ ಸಮಾಧಾನ ಆಗಿದೆ. ಅದು ನನಗೆ ಖುಷಿ ಕೊಡುತ್ತೆ. ಈ ಆಂಟಿ ಇವತ್ತು ಕಾಲ್ ಮಾಡಿ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ಇಬ್ಬರೂ ನಾನು ಮಾಡಿದ್ದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ರಮ್ಮ ಅಂತ ಹೇಳಿದರು. ನಿಜ 1 ನಿಮಿಷ ನನಗೆ ಮಾತೇ ಬರಲಿಲ್ಲ. ಅವರು ನನ್ನ ಅಮ್ಮನ ಏಜವರು, ಅವರು ಮಾಡಿರುವಂತಹ ಕಣ್ಣಲ್ಲಿ ನೋಡಿದ್ದನ್ನು ಕೈಯಲ್ಲಿ ಮಾಡೋವಂಥವ್ರು ದೊಡ್ಡವರು. ಅವ್ರ ಅಳತೆಗೆ ನಾವು ಏನೋ ನಮ್ಮ ಪ್ರಯತ್ನದಿಂದ ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಮಾಡುವಂಥ ಆಹಾರ ಪದ್ಧತಿಗಳನ್ನು ಅವ್ರು ಒಪ್ಕೊಂಡು ಅದನ್ನು ಖುಷಿಪಟ್ಟು ಹೇಳಿದರೆ ನಮಗೂ ಒಂಥರ ಸಮಾಧಾನ. ನಾವು ನಮಗೋಸ್ಕರ ಮಾಡಿರುವಂತಹ ಈ ದುಡಿಮೆನೇ ಅನ್ಕೋಬೋದು. ಇದರಿಂದ ಅವ್ರಿಗೂ ಕೂಡ ಅವ್ರ ಫ್ಯಾಮಿಲಿನಲ್ಲಿ 4 ಜನಕ್ಕೆ ಉಪಯೋಗ ಆಗತ್ತೆ, ಅವ್ರು ಸಂತೋಷ ಪಡ್ತಾರೆ ಅಂದರೆ ನಮಗೆ ನಾವು ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಸಿಕ್ಕಾಗತ್ತೆ. ನನಗೆ ನಮ್ಮ ಮನೆಯವರು ನೀನು ತುಂಬ ಸ್ಟ್ರೈನ್ ಮಾಡ್ಕೋತಿದೀಯಾ, ನೀನು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡು, ಇದೆಲ್ಲ ಸ್ವಲ್ಪ ತುಂಬ ಸ್ಟ್ರೈನ್ ಆಗುತ್ತೆ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ತಗೊಂಡಿರೋರು ಇಲ್ಲ ಚೆನ್ನಾಗಿತ್ತು, ನಮಗಿದ್ರಿಂದ ನಮ್ಮ ಮಕ್ಕಳು ತುಂಬ ಖುಷಿಪಟ್ಟರು ಅಂತ ಹೇಳಿದಾಗ ನನಗೆ ಆ ಸ್ಟ್ರೈನೇ ಗೊತ್ತಾಗಲ್ಲ, ಹಾಗನ್ಸತ್ತೆ. ನಿಜ ತುಂಬ ಖುಷಿ ಆಯಿತು ಇವತ್ತು. ಎಷ್ಟೊಂದು ವೀಡಿಯೋಸ್ ಇದೆ ಈ 15 ಡೇಸಲ್ಲಿ ಮಾಡಿರುವಂತಹ ಪ್ರಿಪ್ರೇಷನ್ದು, ಯಾವುದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡಿದ್ರಲ್ವಾ, ಪೌಷ್ಟಿಕವಾಗಿರುವಂತಹ ಈ ಡ್ರೈ ಫ್ರೂಟ್ಸ್ ಲಡ್ಡೂನ ದಿನಕ್ಕೆ 1ರಂತೆ ಆರಾಮಾಗೆ ಯಾವುದೇ ಏಜ್ ಗ್ರೂಪ್ ಅವ್ರು ಕೂಡ ತೊಗೊಂಡ್ರು 1 ಲಡ್ಡೂನಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಒಟ್ಟಿಗೆ ಸಿಕ್ಕಾಗತ್ತೆ. ಆದ್ದರಿಂದ ಇದನ್ನು ಒಂದು 15 to 20 ಡೇಸ್ ಆರಾಮಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ತೊಗೋಬೋದು.
ಆದ್ದರಿಂದ ನಿಮ್ಗೆ ಯಾರಿಗಾದರೂ ನಮ್ಮ ಹೋಮ್ ಮೇಡ್ ಫುಡ್ಸಲ್ಲಿ ಸಿಗುವಂತಹ ಈ ಡ್ರೈ ಫ್ರೂಟ್ಸ್ ಲಡ್ಡು ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಬೇಸನ್ ಲಾಡು ಆಗಿರ್ಬೋದು, ಚಟ್ನಿ ಪುಡಿಗಳಾಗಿರ್ಬೋದು, ಹಾಗೆ ಮುಖ್ಯವಾಗಿ ಬೇಸಿಗೆಗೆ ಉಪಯೋಗವಾಗುವಂತಹ ರಾಗಿ ಮಾಲ್ಟ್ ಪೌಡರ್ ಕೂಡ ಲಭ್ಯ ಇರುತ್ತೆ. ನಿಮ್ಗೆ ಯಾರಿಗಾದರೂ ಯಾವುದೇ ರೀತಿ ಹೋಮ್ ಮೇಡ್ ಫುಡ್ಸು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಬೇಕಿದ್ದರೆ ಕೆಳಗಡೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.